ಅತ್ಯಂತ ವಿಜೃಂಭಣೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಜರುಗ್ತಾ ಇದೆ. ಇದೇ ತಾನೇ ನಾವು ರಥಕ್ಕೆ ಪೂಜೆ ಸಲ್ಲಿಸಿ ಬಲಿಯನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ದೇವೆ. ಈಗ 4 ಗಂಟೆಯಿಂದ ಮತ್ತೆ ಪಾರ್ವತಿ ಪರಮೇಶ್ವರರ ಕಲ್ಯಾಣ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಅದಾದ ನಂತರ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನದ ಉದ್ಘಾಟನೆ ಇರ್ತದೆ ಮತ್ತು 4-5 ದಿವಸ ನಿರಂತರವಾಗಿ ಕಾರ್ಯಕ್ರಮಗಳು ಬೇರೆ ಬೇರೆ ಆಯಾಮಗಳಲ್ಲಿ ನಡೆಯೋದ್ರಿಂದ ಭಕ್ತಾದಿಗಳು ಕೂಡ ದಿನ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಅದರ ಉಪಯೋಗವನ್ನು ಪಡೀಲಿ ಹಾಗೆ ಅಂತೇಳಿ ಮತ್ತು ಇವತ್ತೇನು ಭಗವಂತನ ಕೃಪೆಗೆ ನಾವೆಲ್ಲರೂ ಕೂಡ ಭಾಜನರಾಗಲಿಕ್ಕೆ ರಥೋತ್ಸವಗಳು, ಹಬ್ಬ ಹರಿದಿನಗಳು ಇವೆಲ್ಲವೂ ಕೂಡ ನಡೆಯುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಬಹಳ ದೊಡ್ಡ ಪರಂಪರೆಯನ್ನು, ಇತಿಹಾಸವನ್ನು ನಮ್ಮ ಹಿರಿಯರು ನಮಗೆ ಹಾಕ್ಕೊಟ್ಟಿರುವಂಥದ್ದು. ಮಾನಸಿಕ ನೆಮ್ಮದಿ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ಅವೆಲ್ಲ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಇವತ್ತು ನೋಡ್ತಾ ಇದ್ದೇವೆ. ಸ್ಟ್ರೆಸ್ ಅನ್ನುವಂಥ ದೊಡ್ಡ ಡಿಸೀಸ್ಗೆ, ಒತ್ತಡಕ್ಕೆ, ಇವತ್ತು ಕಾಯಿಲೆಗಳಿಗೆ ಕಾರಣರಾಗಿ ಇವತ್ತು ಅವರಿಗೆ ಬೇರೆ ರೀತಿಯ ಸಂಸ್ಕೃತಿಯ ವೈಭವಗಳು, ಆ ಪರಂಪರೆ, ಆ ಇತಿಹಾಸ ಅದನ್ನು ಬಳಸ್ಕೊಳ್ಲಿಕ್ಕಾಗದೆ ಒದ್ದಾಡ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಇಡೀ ಜಗತ್ತು ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಗೆ ಮಾರು ಹೋಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಪ್ರಯಾಗ್ರಾಜಲ್ಲಿ ದಿನಕ್ಕೆ 16 ಲಕ್ಷ ಜನ ಹೋಗಿ ಕುಂಭಮೇಳದಲ್ಲಿ ಪಾಲ್ಗೊಂಡು ಪುನೀತರಾಗ್ತಾ ಇದ್ದೀವಿ ಅನ್ನುವಂಥ ಭಾವನೆಯನ್ನು ಏನು ಕಾಣ್ತಾ ಇದ್ದಾರೆ, ಅದು ನಮ್ಮ ಭಾರತೀಯ ಸಂಸ್ಕೃತಿ, ಈ ನೆಲದ ಸಂಸ್ಕೃತಿ. ಅದನ್ನು ಉಳಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗ್ತದೆ. ಆ ಒಂದು ಸಂಸ್ಕೃತಿಯ ಪ್ರತೀಕವೇ ಈ ಹಬ್ಬ ಹರಿದಿನ, ಉತ್ಸವ, ಜಾತ್ರೆ, ರಥ ಇವೆಲ್ಲವೂ ಕೂಡ. ಹಾಗಾಗಿ ಇವತ್ತು ಓಂಕಾರೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ರಾತ್ರಿ 10 ಗಂಟೆ ಮೇಲೆ ಜರುಗ್ತದೆ. ಅದಕ್ಕೆ ಪೂರ್ವಭಾವಿಯಾಗಿ ಭಗವಂತನ ಕಲ್ಯಾಣ ಮಹೋತ್ಸವವನ್ನು ಮಾಡಿ ಭಗವಂತನಿಗೆ ಮದುವೆ ಮಾಡಿಸ್ಲಿಕ್ಕೆ ನಾವ್ಯಾರು, ಆದರೆ ಭಗವಂತನ ಕಲ್ಯಾಣವನ್ನು ಮತ್ತೆ ಮತ್ತೆ ಮಾಡೋದ್ರ ಮೂಲಕ ಲೋಕ ಕಲ್ಯಾಣ ಆಗಲಿ ಹಾಗೆ ಅಂತೇಳಿ, ಜನಗಳ ಕಲ್ಯಾಣ ಆಗಲಿ ಹಾಗೆ ಅಂತೇಳಿ ಮತ್ತು ಜನಗಳಿಗೆ ಅಂಟಿರುವಂಥ ಎಲ್ಲ ದುರಿತ ದೋಷಗಳು ನಾವೆಲ್ಲ ನೋಡ್ತಾ ಇದ್ದೀವಿ. ಕೋವಿಡ್ ಅನ್ನುವಂಥ ಒಂದು ಸಣ್ಣ ವೈರಸ್ಸು ಎಷ್ಟು ಕೆಲಸ ಮಾಡುತ್ತೆ ಜಗತ್ತಿನಲ್ಲಿ ಹಾಗೆ. ಇದೆಲ್ಲವನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿ ಇರೋದು ಭಗವಂತನಿಗೆ ಮತ್ತು ಅವನ ಕರುಣೆಗೆ, ಅವನ ಕಟಾಕ್ಷಕ್ಕೆ. ಅದರಿಂದ ಅವನ ಕೃಪೆಗೆ ನಾವೆಲ್ಲರೂ ಕೂಡ ಒಳಗಾಗಬೇಕು ಹಾಗೆ ಅಂತೇಳಿ ಮತ್ತೆ ಮತ್ತೆ ಅವನು ನೆನಪಿಸ್ಲಿಕ್ಕೆ ಯಾವುದಾದ್ರೂ ಒಂದು ಆಯಾಮವನ್ನು, ಕಾರಣವನ್ನು ನಾವು ಹುಡುಕ್ತಾನೇ ಇರ್ತೀವಿ. ಅದರ ಮಾರ್ಗವಾಗಿ ಈ ಕಲ್ಯಾಣೋತ್ಸವಗಳು ಇವೆಲ್ಲವೂ ಕೂಡ. ಅದರಿಂದ ಆ ಕಾರ್ಯಕ್ರಮ ಕೂಡ ಸಾಂಗವಾಗಿ ನಡೀಲಿ, ಭಗವಂತನ ಕಲ್ಯಾಣ ಹಾಗೆ ಅಂತೇಳಿ, ಜನಗಳ ಕಲ್ಯಾಣ, ಲೋಕ ಕಲ್ಯಾಣ ಹಾಗೆ ಅಂತ, ಎಲ್ಲರಿಗೂ ಒಳ್ಳೇದಾಗ್ಲಪ್ಪ ಹಾಗೆ ಅಂತೇಳಿ ಅವನನ್ನು ಸಂತುಷ್ಟಿಗೊಳಿಸುವಂಥ ಒಂದು ಪ್ರಕ್ರಿಯೆ ಕಲ್ಯಾಣೋತ್ಸವ ಸಂಜೆ ಸಾಂಗವಾಗಿ ನಡೀತದೆ. ಅದಾದ ನಂತರ ಭಗವಂತ ರಥದ ಮೇಲೆ ಬಂದು ಕೂತ್ಕೊಳ್ತಾನೆ. ಅದಾದ ನಂತರ ನಾವೆಲ್ಲರೂ ಕೂಡ ತೇರನ್ನು ಎಳೆಯೋ ಮೂಲಕ ನಮ್ಮ ಕಷ್ಟ ಕಾರ್ಪಣೆಗಳು, ದುಃಖ ದುಮ್ಮಾನಗಳು ಎಲ್ಲವೂ ಕೂಡ ನಾಶ ಆಗಿ ನಮ್ಮೆಲ್ಲರೂ ಕೂಡ ಒಳಿತಾಗಲಿ, ಒಳ್ಳೆಯ ದಿನಗಳು ಎಲ್ಲರಿಗೂ ಕೂಡ ಬರಲಿ ಅನ್ನುವಂಥದ್ದು ನಮ್ಮ ಸಂಕಲ್ಪ. ನಿಮ್ಮೆಲ್ಲರೂ ಕೂಡ ಓಂಕಾರೇಶ್ವರನ ಕರುಣೆ ಸದಾ ಇರಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೀನಿ.